ಮೋಟರ್ ಸಿಂಪ್ಟಮ್ಸ್ ಮತ್ತು ನಾನ್ ಮೋಟರ್ ಸಿಂಪ್ಟಮ್ಸ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದರೆ ಟ್ರೆಮರ್ ಅಟ್ ರೆಸ್ಟ್ ಮತ್ತು ಸ್ಲೋನೆಸ್ ಆಫ್ ಮೂವ್ಮೆಂಟ್, ಮಸಲ್ ಸ್ಟಿಫ್ನೆಸ್ ಅಂದರೆ ರಿಜಿಡಿಟಿ ಆ್ಯಂಡ್ ಬ್ಯಾಲೆನ್ಸ್ ಮತ್ತು ಪೋಸ್ಚರ್ ಪ್ರಾಬ್ಲಮ್ಸ್. ಇವಿಷ್ಟು ಮೋಟರ್ ಸಿಂಪ್ಟಮ್ಸ್ಗಳಾದರೆ ನಾನ್ ಮೋಟರ್ ಸಿಂಪ್ಟಮ್ಸ್ ಸಿಕ್ಕಾಪಟ್ಟೆ ಇದೆ, ವಿಚ್ ವಿ ಮೈಟ್ ಥಿಂಕ್ ಇದು ಇನ್ನೇನಕ್ಕೋ ಬೇಕಾದರೂ ಇರಬಹುದು ಅಂತ ಕನ್ಫ್ಯೂಸ್ ಮಾಡ್ಕೋಬಹುದು. ಲೈಕ್ ಕಾನ್ಸ್ಟಿಪೇಷನ್, ಲಾಸ್ ಆಫ್ ಸ್ಮೆಲ್, ಒನ್ ಆಫ್ ದ ಅರ್ಲಿಯಸ್ಟ್ ಸೈನ್ಸ್ ಆಫ್ ಪಾರ್ಕಿನ್ಸನ್ಸ್, ಮತ್ತು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರಬಹುದು, ಡಿಪ್ರೆಷನ್ ಮತ್ತು ಆಂಗ್ಸೈಟಿ, ಕಾಗ್ನಿಟಿವ್ ಚೇಂಜಸ್ ಲೇಟರ್ ಸ್ಟೇಜಸ್ಸಲ್ಲಿ ಏನು ಬರುತ್ತೆ ಸರ್. ಬಟ್ ಇದನ್ನು ಹೊರತುಪಡಿಸಿ ಈ ಸ್ಟೇಜಸ್ ಆಫ್ ಪಾರ್ಕಿನ್ಸನ್ಸ್ ಅಲ್ಲಿ ಯೂನಿಲ್ಯಾಟ್ರಲ್ ಮತ್ತು ಬೈಲ್ಯಾಟ್ರಲ್ ಅಂತ ಎರಡು ಮಾಡ್ಕೋಬಹುದಾ ನಾವು? ಅಂದರೆ ದೇಹದ ಒಂದು ಭಾಗಕ್ಕೆ ಮಾತ್ರ ಎಫೆಕ್ಟ್ ಆಗೋದು ಒಂದು, ದೇಹದ ಎರಡೂ ಭಾಗವನ್ನು ಎಫೆಕ್ಟ್ ಮಾಡೋದು ಒಂದು. ಆರ್ ದೇರ್ ಟೂ ಸ್ಟೇಜಸ್? ಅದಕ್ಕೆ ಆಕ್ಚುಯಲ್ ಆಗಿ ಟೆಕ್ನಿಕಲ್ ಆಗಿ ಇಟ್ ಇಸ್ ಕಾಲ್ಡ್ H&Y ಸ್ಟೇಜಿಂಗ್. ಓಕೆ, ಹೋನ್ ಅಂಡ್ ಯಾರ್ ಸ್ಟೇಜಿಂಗ್ ಅಂತ ಹೆಸರು ಅದಕ್ಕೆ. ಸೊ ಯೂನಿಲ್ಯಾಟ್ರಲ್ ಒಂದು, ಬೈಲ್ಯಾಟ್ರಲ್ ಒಂದು, ಅದಾದಮೇಲಿಂದ ಫುಲ್ ಗೇಟ್ ಅಬ್ನಾರ್ಮ್ಯಾಲಿಟೀಸ್ ಅಥವಾ ಇನ್ನೊಂದು ತೊಂದರೆ ಆಯಿತು ಅಂದರೆ ಇನ್ನೊಂದು, ಸಿವಿಯರ್ಲಿ ರೆಸ್ಟ್ರಿಕ್ಟೆಡ್ ಇನ್ ಮೂವ್ಮೆಂಟ್ ಅಂದ್ರೆ ಒಂದು, ವೀಲ್ ಚೇರ್ ಬೌಂಡ್ ಅಂದ್ರೆ ಇನ್ನೊಂದು ಅಂತ ಒಂದು ರಫ್ ಆಗಿ ಮಾಡಿಕೊಂಡ್ರು. ಒಂದು ಹಂತಕ್ಕೆ ಓಕೆ, ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂತಂದರೆ ಇದರಲ್ಲಿ ಎಲ್ಲ ಬರೋದು ಮೋಟರ್ ಸಿಂಪ್ಟಮ್ಸ್ ಮಾತ್ರ, ನಾನ್ ಮೋಟರ್ ಸಿಂಪ್ಟಮ್ಸ್ ಯಾವುದು ಇದರಲ್ಲಿ ಬರೋದೇ ಇಲ್ಲ. ಸೊ ಮೋಟರ್ ಸಿಂಪ್ಟಮ್ ಇಲ್ಲದೆ ಬರೀ ನಾನ್ ಮೋಟರ್ ಸಿಂಪ್ಟಮ್ ಇರೋಂಥ ಪಾರ್ಕಿನ್ಸನ್ಸ್ನವರು ಇರ್ತಾರೆ, ಅವ್ರನ್ನ ಇದರಲ್ಲಿ ಎಲ್ಲೂ ಹಾಕೋಕ್ಕಾಗಲ್ಲ. ಟ್ರೀಟ್ಮೆಂಟಿನ ಪರಿಮಿತಿಗಾಗಲಿ ಅಥವಾ ಬೇರೆ ಇದಕ್ಕೆ UPDRS ಸ್ಕೋರ್ ಅಂತ ಒಂದು ಯೂಸ್ ಮಾಡ್ತೀವಿ. ಆ UPDRS ಸ್ಕೋರನ್ನು ಇಟ್ಕೊಂಡು ಎಷ್ಟು ಸಿವಿಯರ್ ಆಗಿದೆ ತೊಂದರೆ, ಏನಾಗಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರೆ ಹೇಗೆ ಮಾಡ್ಬೋದು ಏನು ಅಂತ ನೋಡುವಂಥ ಒಂದು ಇದು. ಸೊ ಪ್ರೀವಿಯಸ್ಲಿ ನಾವು ಸ್ಟ್ರೋಕ್ ಬಗ್ಗೆ ಮಾತಾಡ್ತಾ ಒಂದು ಟಾಪಿಕ್ ಏನು ಡಿಸ್ಕಸ್ ಮಾಡಿದ್ವಿ, ತುಂಬ ವೈರಲ್ ಕೂಡ ಆಯಿತು ಈ ಕ್ಲಿಪ್ಪಿಂಗ್, ವಿಚ್ ವೇರ್ ಇನ್ ವಿ ಸ್ಪೋಕ್ ಅಬೌಟ್ ಪಾರಿವಾಳದ ರಕ್ತ ಕುಡಿಸೋದು ಸ್ಟ್ರೋಕ್ಗೆ. ತುಂಬ ಜನ ದೇ ಕುಡ್ ರಿಲೇಟ್ ವಿತ್ ಇಟ್ ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸಸ್ನ ಕೂಡ ಶೇರ್ ಮಾಡ್ಕೊಳ್ತಿದ್ರು ಕಮೆಂಟ್ ಸೆಕ್ಷನಲ್ಲಿ. ಸೊ ಅದೇ ಥರ ವೆನ್ ಇಟ್ ಕಮ್ಸ್ ಟು ಪಾರ್ಕಿನ್ಸನ್ಸ್ ನಾವು ಡಿಸ್ಕಸ್ ಮಾಡಿದ ಹಾಗೆ ವಾತ ಪ್ರಕೃತಿ ದೇಹದಲ್ಲಿ ಅದು ಸ್ವಲ್ಪ ಇಂಬ್ಯಾಲೆನ್ಸ್ ಆದರೆ ಪಾರ್ಕಿನ್ಸನ್ಸ್ ಬರಬಹುದು ಅಂತ ಆಯುರ್ವೇದ ಟೆಕ್ಸ್ಟ್ಸ್ ಅಲ್ಲಿ ಉಲ್ಲೇಖ ಇರೋದ್ರಿಂದ ಪಂಚಕರ್ಮ ರಿಚುವಲ್ಸ್ ಮಾಡಿದಾಗ ಇದು ವರ್ಕ್ ಆಗುತ್ತಾ ಡಾಕ್ಟ್ರೇ ಅಂತ ಕೇಳಬಹುದೇನೋ ಜನ ನಿಮ್ಮನ್ನ ಬಂದಾಗ. ನಾನು ಕೇಳೋದು ಪಂಚಕರ್ಮದಲ್ಲಿ ಅಂತಂದ್ರೆ ಏನು 5 ಕರ್ಮ ಮಾಡ್ತೀರಾ ನನಗೆ ಗೊತ್ತಿಲ್ಲ, ನೀವು ಮಾಡಿರೋ ಕರ್ಮಕ್ಕೆ ನನ್ನ ಹತ್ರ ಒಂದು ಸೇರಿದ್ದೀರಾ ಅಂತ ಹೇಳೋದೇನೋ. ನನಗೆ ಆಯುರ್ವೇದದ ಬಗ್ಗೆ ಮಾಹಿತಿ ಇಲ್ಲ, ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ, ನನಗೆ ಅದರಲ್ಲಿ ಏನಾಗತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಕೆಲಸ ಮಾಡಲ್ಲ ಅಂತ ಹೇಳೋದು ತಪ್ಪು. ಖಂಡಿತವಾಗ್ಲೂ ಆಗತ್ತೆ, ಅದನ್ನು ಟ್ರೈ ಮಾಡಿ ಅಂತ ಹೇಳೋದು ತಪ್ಪಾಗತ್ತೆ. ವಿಷಯ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಮಾತಾಡೋದು ತಪ್ಪು. ಸೊ ಹಾಗಾಗಿ ಇರ್ಬೋದೇನೋ, ದೇರ್ ಮೇ ಬಿ ಸಮ್ ಬೆನಿಫಿಟ್ ಔಟ್ ಆಫ್ ಇಟ್, ಬಟ್ ಮಾಡರ್ನ್ ಮೆಡಿಸಿನ್ ವೈಸ್ ಪಾರ್ಕಿನ್ಸನ್ಸ್ ಟ್ರೀಟ್ಮೆಂಟ್ ಹ್ಯಾಸ್ ಇವಾಲ್ವ್ಡ್ ಬ್ಯೂಟಿಫುಲಿ. ತುಂಬ ಜಾಸ್ತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ.